ಹಾಯ್ ಸ್ನೇಹಿತರೆ, ಎಲ್ಲರೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಅಪ್ಡೇಟ್ಸ್. ನೀವೇನಾದರೂ ತಮ್ನೇಲ್ ನೋಡಿ ಈ ವಿಡಿಯೋ ನೋಡೋಕೆ ಬಂದರೆ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ಬಿಡಿ. ಏಕೆಂದರೆ 27ನೇ ಕಂತಿನ ಹಣ ಇಂದು ಮಧ್ಯಾಹ್ನ 12:30ರಿಂದ ಜಮಾ ಆಗಲು ಶುರುವಾಗುವುದಿಲ್ಲ. ಮೊದಲಿಗೆ ಹೇಳ್ತಾ ಇದ್ದೇನೆ, ನಿಮಗೆ ಸಂಪೂರ್ಣವಾದ ಮತ್ತು ನಿಖರವಾದಂಥ ಮಾಹಿತಿ ಬೇಕಾದರೆ ಮಾತ್ರ ವಿಡಿಯೋ ಕೊನೆವರೆಗೆ ನೋಡಿ. ಅಕಸ್ಮಾತಾಗಿ 27ನೇ ಕಂತಿನ ಹಣ ಇಂದು ಮಧ್ಯಾಹ್ನ 12:30ರಿಂದ ಮೊದಲು ಈ ಜಿಲ್ಲೆಗಳಿಗೆ ಬಿಡುಗಡೆ ಪ್ರಾರಂಭ ಅಂತ ನಾನು ತಮ್ನೇಲಲ್ಲಿ ಹಾಕಿದ್ದೀನಿ ನೋಡಿ. ಅದನ್ನು ನೋಡಿ ನೀವು ಕ್ಲಿಕ್ ಮಾಡಿದರೆ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ಬಿಡಿ. ಸಂಪೂರ್ಣವಾಗಿ 27ನೇ ಕಂತಿನ ಹಣ ಯಾವಾಗ ಬರ್ತದೆ ಮತ್ತು 26ನೇ ಕಂತಿನ ಹಣ ಇದು ಎಷ್ಟು ಪರ್ಸೆಂಟೇಜ್ ಫಲಾನುಭವಿಗಳಿಗೆ ಬಂದಿದೆ ಅಂತ ತಿಳಿದುಕೊಳ್ಬೇಕಾಗಿದ್ದರೆ ಮಾತ್ರ ಈ ವಿಡಿಯೋ ಕೊನೆವರೆಗೆ ನೋಡಿ. ನಾನು ಮೊದಲಿಗೆ ಹೇಳ್ತಾ ಇದ್ದೇನೆ, ಯಾವುದೇ ರೀತಿ ಫೇಕ್ ಮಾಹಿತಿ ಹಿಂದೆ ಕೂಡ ಹೇಳಲ್ಲ, ಮುಂದೆ ಕೂಡ ಹೇಳಲ್ಲ. ಆದ ಕಾರಣ ನನ್ನ ಮೇಲೆ ನಿಮಗೆ ವಿಶ್ವಾಸ ಇದ್ದರೆ ಮಾತ್ರ ವಿಡಿಯೋ ಕೊನೆವರೆಗೆ ನೋಡಿ. ನಾನು ಯಾವುದೇ ರೀತಿ ಫೇಕ್ ಮಾಹಿತಿ ಅಂದರೆ ಸುಳ್ಳು ಮಾಹಿತಿ ನೀಡ್ತಾ ಇಲ್ಲ, ಸತ್ಯವಾದ ಮಾಹಿತಿಯನ್ನು ನೋಡ್ತಾ ಇದ್ದೇನೆ. ಆದ ಕಾರಣ 27ನೇ ಕಂತಿನ ಹಣ ಇಂದು ಜಮಾ ಆಗಲ್ಲ, ನಾಳೆ ಕೂಡ ಜಮಾ ಆಗಲ್ಲ, ಇನ್ನೂ ಒಂದು 10ರಿಂದ 15 ದಿನಗಳ ಕಾಲ ಜಮಾ ಆಗಲ್ಲ. ಆದ ಕಾರಣ ಸಂಪೂರ್ಣವಾಗಿ ವಿಡಿಯೋ ನೋಡಿ, ನಂತರ ನಿಮಗೆ ಮಾಹಿತಿ ಸಂಪೂರ್ಣವಾಗಿ ತಿಳಿಯುತ್ತೆ ಸ್ನೇಹಿತರೆ. ಹಾಗಾದರೆ ಬನ್ನಿ, ಇವತ್ತಿನ ಈ ವಿಡಿಯೋನ ಸಂಪೂರ್ಣವಾಗಿ ನಿಖರವಾದಂಥ ಮಾಹಿತಿನ ನೀಡುತ್ತೇನೆ. ಈಗ ಮೊದಲಿಗೆ 26ನೇ ಕಂತಿನ ಹಣನೇ ಇನ್ನೂ ಒಂದು 10ರಿಂದ 15 ಲಕ್ಷ ಫಲಾನುಭವಿಗಳಿಗೆ ಅಂದರೆ ಗೃಹಲಕ್ಷ್ಮಿಯರಿಗೆ ಇನ್ನೂ ಒಂದು 10ರಿಂದ 15 ಲಕ್ಷ ಫಲಾನುಭವಿಗಳಿಗೆ ಹಣ ಬಂದಿಲ್ಲ. ಇನ್ನು 27ನೇ ಕಂತಿನ ಹಣ ಇವತ್ತು ಹೇಗೆ ಜಮಾ ಆಗುತ್ತೆ ಹೇಳಿ ಸ್ನೇಹಿತರೆ. ಹಾಗಾದರೆ ನೀವು ಕೇಳ್ಬೋದು ಸ್ನೇಹಿತರೆ, ಸರ್ ನೀವು 27ನೇ ಕಂತಿನ ಹಣ ಇಂದು ಜಮಾ ಆಗಲಿಲ್ಲ ಅಂದರೆ ಏತಕ್ಕೋಸ್ಕರ ಆ ರೀತಿಯಾದ ಒಂದು ತಮ್ನೇಲನ್ನ ರೆಡಿ ಮಾಡಿ ತಮ್ನೇಲ್ ಹಾಕಿದ್ದೀರಾ ಅಂತ ನೀವು ಕೇಳ್ಬೋದು. ಇಲ್ಲಿ ನೋಡಿ ಸ್ನೇಹಿತರೆ, ಯಾರೆಲ್ಲ ಆ ರೀತಿಯಾದ ಒಂದು ತಮ್ನೇಲ್ ಹಾಕ್ತಾರೆ ನೋಡಿ, ಅವ್ರ ವಿಡಿಯೋಗಳು ಮಾತ್ರ ವೈರಲ್ ಆಗುತ್ತವೆ ತುಂಬ. ನಾವು ಯಾರೆಲ್ಲ ಸತ್ಯವಾದ ಮಾಹಿತಿ ನೀಡುತ್ತೇವೆ ಅದೇ ರೀತಿ ಸತ್ಯವಾದ ತಮ್ನೇಲನ್ನು ಬರೆದು ಹಾಕ್ತೇವೆ ನೋಡಿ, ಅಂದರೆ ಎಡಿಟ್ ಮಾಡಿ ಆ ವಿಡಿಯೋಗೆ ತುಂಬ ವ್ಯೂಸ್ ಬರಲ್ಲ. ಈ ರೀತಿಯಾದ ಒಂದು ತಮ್ನೇಲ್ ರೆಡಿ ಮಾಡಿ ಈ ತಮ್ನೇಲ್ನ ಹಾಕಿದರೆ ತುಂಬ ವ್ಯೂಸ್ ಬರುತ್ತೆ. ಆದ ಕಾರಣ ಈ ಒಂದು ಮಾಹಿತಿ ಮೊದಲಿಗೆ ನೀಡ್ತಾ ಇದ್ದೇನೆ. ನಾನು ನಿಮ್ಮ ಟೈಮ್ ವೇಸ್ಟ್ ನಾನು ಯಾವುದೇ ಕಾರಣಕ್ಕೂ ಮಾಡಲ್ಲ, ಅದಕ್ಕೆ ಸ್ಟಾರ್ಟಿಂಗ್ನಲ್ಲಿ ಹೇಳಿದ್ದೇನೆ. ನಾನು ನೀವೇನಾದರೂ 27ನೇ ಕಂತಿನ ಹಣ ಇಂದು ಜಮಾ ಆಗುತ್ತೆ ಅಂತ ಬಂದಿದ್ದರೆ ಈ ವಿಡಿಯೋ ಇಲ್ಲೇ ಮುಗಿಸ್ಬಿಡಿ ಅಂತ ಮೊದಲಿಗೆ ಸ್ಟಾರ್ಟಿಂಗಲ್ಲಿ ಹೇಳಿದ್ದೇನೆ. ಆದ ಕಾರಣ ಈಗ 26ನೇ ಕಂತಿನ ಹಣ ಅಂದರೆ ಗೃಹಲಕ್ಷ್ಮಿ ಯೋಜನೆ 26ನೇ ಕಂತಿನ ಹಣನೇ ಇನ್ನೂ ಒಂದು 10ರಿಂದ 15 ಲಕ್ಷ ಫಲಾನುಭವಿಗಳಿಗೆ ಬಂದಿಲ್ಲ. ಸ್ವಲ್ಪ ಬೆರಳಂಕಿ ಫಲಾನುಭವಿಗಳಿಗೆ ಮಾತ್ರ ಜಮಾ ಆಗ್ತಾ ಇದೆ. ಆದ ಕಾರಣ ಈ ರೀತಿ ಏಕೆ ಆಗ್ತಾ ಇದೆ ಅಂದರೆ, ಸರ್ಕಾರ ಒಮ್ಮೆಲೇ 1,24,00,000 ಅಧಿಕ ಫಲಾನುಭವಿಗಳೇನಿದ್ದಾರೆ ನೋಡಿ, ಅವರ ಖಾತೆಗೆ ಬಿಡುಗಡೆ ಮಾಡಲು ಆಗಲ್ಲ. ಆದ ಕಾರಣ 1 ವಾರದ ಒಳಗೆ, 2 ವಾರದ ಒಳಗೆ, 3 ವಾರದ ಒಳಗೆ, ಅದೇ ರೀತಿಯಾಗಿ ಒಂದು 15ರಿಂದ 20 ದಿನಗಳ ಕಾಲ ಬೇಕು 1,24,00,000 ಫಲಾನುಭವಿ ಬರಬೇಕಾದ್ರೆ. ಆದ ಕಾರಣ ಇನ್ನೂ ಒಂದು 10ರಿಂದ 15% ಫಲಾನುಭವಿಗಳಿಗೆ ಬರೋದು ಬಾಕಿ ಇದೆ. ಆದ ಕಾರಣ ಅವರಿಗೆ ಬಿಡುಗಡೆ ಮಾಡಿ ನಂತರ ಗೃಹಲಕ್ಷ್ಮಿ ಯೋಜನೆ 27ನೇ ಕಂತಿನ ಹಣ ನಿಮ್ಮ ಖಾತೆಗೆ ಬಿಡುಗಡೆ ಮಾಡ್ತಾರೆ. ಹಾಗಾದರೆ ನೀವು ಕೇಳ್ಬೋದು ಸ್ನೇಹಿತರೆ, ಸರ್ ನಿಮ್ಮ ಪ್ರಕಾರ ಆದರೂ ಗೃಹಲಕ್ಷ್ಮಿ ಯೋಜನೆ 27ನೇ ಕಂತಿನ ಹಣ ಯಾವಾಗ ಬರ್ತದೆ ಅಂತ. ಇಲ್ಲಿ ನೋಡಿ ಸ್ನೇಹಿತರೆ, ಇನ್ನೂ ಕೂಡ 26ನೇ ಕಂತಿನ ಹಣ ಬಂದಿಲ್ಲದವರು ಸಾಕಷ್ಟು ಜನ ಇದ್ದಾರೆ. ಆದ ಕಾರಣ ಅವರಿಗೆ ಜಮಾ ಆಗಿ ಅಂದರೆ ಅವ್ರಿಗೂ ಇನ್ನೂ ಜಮಾ ಆಗಬೇಕಾದ್ರೆ ಒಂದು 10ರಿಂದ 12 ದಿನಗಳ ಕಾಲಾವಕಾಶ ಬೇಕು. ಆನಂತರ ನಿಮಗೆ 27ನೇ ಕಂತಿನ ಹಣ ಇದೇ ಮಾರ್ಚ್ 20 ತಾರೀಕು ನಂತರ ಅಥವಾ ಇದೇ ಮಾರ್ಚ್ ಎಂಡ್ ಒಳಗಡೆ 27ನೇ ಕಂತಿನ ಹಣ ಅಂದರೆ ಗೃಹಲಕ್ಷ್ಮಿ ಯೋಜನೆ 27ನೇ ಕಂತಿನ ಹಣ ಇದೇ ಮಾರ್ಚ್ ತಿಂಗಳ ಎಂಡ್ ಒಳಗೆ ಅಥವಾ 20 ತಾರೀಕು ನಂತರ ನಿಮ್ಮ ಖಾತೆಗಳಿಗೆ ಬಿಡುಗಡೆಯಾಗಲು ಶುರುವಾಗುತ್ತೆ. ಇದರ ಬಗ್ಗೆ ಯಾವುದೇ ರೀತಿಯ ಒಂದು ಸರ್ಕಾರದಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಾಗಲಿ ಮತ್ತು DK ಶಿವಕುಮಾರ್ ಸರ್ ಅವರಾಗಲಿ ಮತ್ತು CM ಸಿದ್ದರಾಮಯ್ಯ ಸರ್ ಅವರಾಗಲಿ ಯಾವುದೇ ರೀತಿಯ ಒಂದು ಮಾಹಿತಿ ನೀಡಿಲ್ಲ. ಯಾವುದೇ ರೀತಿ ಹೊಸದಾದ ಮಾಹಿತಿ ಬಂದ ತಕ್ಷಣ ನಾನು ಮತ್ತೊಂದು ವಿಡಿಯೋ ಮಾಡಿ ನಿಮಗೆ ಮಾಹಿತಿ ನೀಡುತ್ತೇನೆ. ಆದ ಕಾರಣ ನನಗೆ ಬರ್ತಿರೋ ಮಾಹಿತಿ ಪ್ರಕಾರ ಮತ್ತು ತುಂಬ ಯೂಟ್ಯೂಬ್ ಚಾನಲ್ಗಳಲ್ಲಿ ಹೇಳ್ತಿರೋ ಮಾಹಿತಿ ಪ್ರಕಾರ 27ನೇ ಕಂತಿನ ಹಣ ಇದೇ ಮಾರ್ಚ್ ಎಂಡ್ ಒಳಗಡೆ ಅಥವಾ ಮಾರ್ಚ್ 20ರ ನಂತರ ನಿಮ್ಮ ಖಾತೆಗಳಿಗೆ ಬರುವ ಚಾನ್ಸಸ್ ತುಂಬ ಇದೆ ಸ್ನೇಹಿತರೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಈ ವಿಡಿಯೋ ಇಲ್ಲಿ ತನಕ ನೋಡಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.